उन्हें हाथ भी नहीं लगा सकते और वो लोग हमें आर्टिकल 370 को हाथ लगाने नहीं देंगे। हम आर्टिकल 370 हटाएंगे। आप क्या बात कर रहे हैं? मतलब आप पीओके और रक्षा चिन्ह को भारत देश का हिस्सा नहीं मानते? क्या बात कर रहे हैं आप? पूरा का पूरा कश्मीर भारत देश का हिस्सा था, है और रहेगा। 370 ಸಾಗರ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಯಾರಿಗೆ ಎನಿವನ್ ಕ್ಯಾನ್ ಜಾಯಿನ್. ಹೌದು, ಅದೇ ಯಾಕೆ ಮಾಡ್ತಾ ಇದ್ದಾರೆ, ಏನು ಉದ್ದೇಶ? ದೇಶಕ್ಕೋಸ್ಕರ ಒಂದು ಕಾಂಟ್ರಿಬ್ಯೂಷನ್ ಜನರಿಗೆ ಗೊತ್ತಾಗಲಿ 370 ಆರ್ಟಿಕಲ್ ಏನಿತ್ತು. ಆಮೇಲೆ ಭಾಳಷ್ಟು ನಮಗೆ ಇತಿಹಾಸನೂ ಗೊತ್ತಿಲ್ಲ, ಎಷ್ಟು ಏನಾಗಿದೆ ಅಂತ ಒಂದು ಅವೇರ್ನೆಸ್. ಆಮೇಲೆ ಮೂವಿ ತೆಗೆದವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ. ಹೌದು, ಕಾಂಟ್ರಿಬ್ಯೂಷನ್ ಒಂದು ಇಲ್ಲಾಂದ್ರೆ ಜನ ಎಲ್ರಿಗೂ ಇಂಡಿವಿಜುವಲ್ ಹೇಳೋದಕ್ಕಿಂತಲೂ ಇದು ಮಾಸಾಗಿ ಒಂಥರ ಒಂದು ನಾಲೆಜ್ ಕೊಡ್ಬೋದು. ಇದು ಮೂವಿನ ತೋರಿದ್ರೆ ಆ್ಯಕ್ಚುಲ್ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. 2 ಗಂಟೆಯಲ್ಲಿ ಈ ಇತಿಹಾಸ 70-80 ವರ್ಷದ ನಡೆದಿರೋ ಘಟನೆಯನ್ನು ಯಾವ ಥರ ಆ ಒಂದು ಕಪ್ಪು ಪಿಕ್ಚರ್ ನಡೆಸಿದ್ರು ಅನ್ನೋದು ಈ ಒಂದು 2.5 ಗಂಟೆ ಅಂತ ಹೇಳ್ತಾರೆ. ಇದು ನನ್ನ ಇಲ್ಲ, 3ನೇ ಮೂವಿ. 2ನೇ ಸಲ ಈಗ ಅಲ್ಲ, ಸ್ಪಾನ್ಸರ್ ಮಾಡ್ತಾ ಇರೋದು 3ನೇ ಮೂವಿ. 1ನೇದು ನಮ್ಮದು ಸುರೇಶ್. ಹೆಂಗೆ ಅನ್ನಿಸ್ತಪ್ಪ ಮೂವಿ ಅಲ್ಲ ಇದು? ತುಂಬ ಚೆನ್ನಾಗಿತ್ತು, ಅಭಿಮಾನ ಇದೆ. ಆರ್ಟಿಕಲ್ 370 ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ವರ್ಕ್ ಮಾಡಿದ್ದಾರೆ ಅಂತೇಳಿ ತುಂಬ ಖುಷಿ ಆಯಿತು. ಹೌದಲ್ಲ? ಸೊ ಇದು ಇವತ್ತು ಮೂವಿ ರಾಜೇಶ್ವರಿ ಹೆಂಗೆ ವರ್ಕ್ ಮಾಡ್ತಾರೆ ಹಾಂ, ಇದು ಮೂವಿ ನಾವು ಸ್ಪಾನ್ಸರ್ ಮಾಡಿದ್ದು ಅಂದರೆ ನನಗೆ ನನ್ನ ಫ್ರೆಂಡು ವಿದ್ಯಾಸಾಗರ್ ಅವರು ಅದಕ್ಕೋಸ್ಕರ ಸ್ಪಾನ್ಸರ್ ಮಾಡಿದ್ದಾರೆ. ಬಂದು ನೋಡಿ 378 ಇಲ್ಲಾಂದ್ರೂ ನಾವು ನೋಡ್ತಾ ಇದ್ವಿ, ಬಟ್ ಅವರು ಅದು ಅಭಿಮಾನದಿಂದ 378 ನೋಡಿ ಅಂತೇಳಿ ಸ್ಪಾನ್ಸರ್ ಮಾಡ್ತೀನಿ ಬಾ ಅಂತ ಹೇಳಿದ್ರು. ನನ್ನ ಗೆಳೆಯನಿಗೋಸ್ಕರ ಅಲ್ದರೆ ಇದ್ರು ನನಗೋಸ್ಕರ ನಾನು ಬಂದು ಆರ್ಟಿಕಲ್ 370 ನೋಡ್ತಾ ಇದ್ದೀನಿ. ನೋಡೋದಲ್ದರೆ ನಾನು ಅಂದ್ಕೊಂಡಿರೋದು ನನ್ನ ಕುಟುಂಬನ ಕರ್ಕೊಂಬಂದು ತೋರಿಸ್ಬೇಕು, ಗೊತ್ತಾಗಬೇಕು ಅಂತ. ಎಸ್, ಗೊತ್ತಾಗಬೇಕು. ಪ್ರತಿಯೊಬ್ಬರು ಭಾರತದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾಗಬೇಕು ಆರ್ಟಿಕಲ್ 370 ಅಂದರೆ ಏನು ಅಂತೇಳಿ, ಅದು ಹಿಂದ್ಗಡೆ ಎಷ್ಟು ಕೆಲಸ ಆಗಿದೆ ಅಂತೇಳಿ, ಅದರಿಂದ ಏನು ಉಪಯೋಗ ಆಗ್ತಾಯಿದೆ, ನಮ್ಮ ಟ್ಯಾಕ್ಸ್ ದುಡ್ಡು ಹೆಂಗೆ ಯುಟಿಲೈಸ್ ಆಗ್ತಾಯಿತ್ತು, ಹೆಂಗೆ ಮಿಸ್ಯೂಸ್ ಆಗ್ತಾಯಿತ್ತು, ಅದ್ರ ಬಗ್ಗೆನೂ ಈಗ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸಾಗರ್. ಥ್ಯಾಂಕ್ ಯು.